ಇಂಟ್ರೋ ಕೊಡ್ಲಿಲ್ಲಲ್ವಾ, ಸೊ ಇಂಟ್ರೋ ಕೊಡ್ತೀನಿ. RCB ಮ್ಯಾಚ್ ಬಗ್ಗೆ ಮಾತಾಡೋಣ. ವಾಟ್ ಅ ಕ್ಯಾಚ್ ಮ್ಯಾನ್ ಬ್ರೋ, ಹಿಂಗೆ ತೆಗ್ದಿದ್ದಾನೆ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫಸ್ಟ್ ವ್ಲಾಗ್ ಇವತ್ತು, ಅದು ಬೇರೆ RCB ಮ್ಯಾಚ್ ಇದೆ. ಇವತ್ತೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೀನಿ ಎವ್ರಿ RCB ಮ್ಯಾಚ್ ಡೇ ವ್ಲಾಗ್ ಇರುತ್ತೆ ಅಂತ. ಅದರಿಂದಾಗಿ ಇವತ್ತು ಫಸ್ಟ್ ವ್ಲಾಗ್ ನನ್ನ ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಈಚಲ್ಲಾದರೆ ಕ್ಷಮಿಸಿ, ಕಮೆಂಟಲ್ಲಿ ಹೇಳಿ ಏನು ಕರೆಕ್ಟ್ ಮಾಡ್ಬೋದು ಅಂತ. ಸೊ ಮುಂದೊಂದಿನ ವ್ಲಾಗಲ್ಲಿ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ, ಇನ್ನು ಮುಂದೆ ಯಾವಾಗೆಲ್ಲ ಮ್ಯಾಚ್ ಇರುತ್ತೆ, ಅದು RCB ಮ್ಯಾಚ್ ಇರುತ್ತೆ, ಫಸ್ಟ್ ಆಫ್ ಆಲ್ ನೋಡ್ತೀನಿ ರೆಕಾರ್ಡ್ ಆಗ್ತಾ ಇದೆಯಾ ಅಂತ. ಓಕೆ, ಆಗ್ತಾಯಿದೆ. ಸೊ ಯಾವಾಗೆಲ್ಲ RCB ಮ್ಯಾಚ್ ಇರುತ್ತೆ ಅವಾಗೆಲ್ಲ ವ್ಲಾಗ್ ಮಾಡ್ತೀನಿ. ಆವತ್ತಿದ್ದು ಡೇ ಆ್ಯಂಡ್ ಮ್ಯಾಚ್ ಪ್ರೀ, ಡ್ಯೂರಿಂಗ್ ಆ್ಯಂಡ್ ಪೋಸ್ಟ್ ಮ್ಯಾಚ್ ರಿಸಲ್ಟ್ಸ್ ಎಲ್ಲ ಸ್ವಲ್ಪ ಹೇಳಿ ವ್ಲಾಗ್ ಮಾಡೋಣ ಅಂತಿದ್ದೀನಿ. ಸೊ ನೋಡೋಣ, ಇವಾಗ ನನಗೆ 508 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮ್ಯಾಚ್ IPL ಎಂಡ್ ಆಗುವಾಗ ಎಷ್ಟಾಗ್ತಾರೆ, ಎಷ್ಟು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ಎಷ್ಟು ಜನ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ತಾರೆ ಅಂತ ನೋಡೋಣ. ಸೊ ಇಂಟ್ರೋ ಕೊಡಲಿಲ್ಲಲ್ವಾ, ಸೊ ಇಂಟ್ರೋ ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಇಷ್ಟುವರೆಗೆ ಮಿನಿ ವ್ಲಾಗ್ ಮಾಡ್ತಾಯಿದ್ದೆ. ಸೊ ಚಾನಲ್ ನೇಮ್ ಬಂದುಬಿಟ್ಟು ಅಸಲ್ ವಿತ್ ಅನೀಸ್ ಅಂತ, ಇನ್ಸ್ಟಾಗ್ರಾಮಲ್ಲೂ ಇದೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಫಾಲೋ ಮಾಡಿ. ಸಿಗೋಣ, ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ. ಇವಾಗಷ್ಟೇ ಅಮ್ಮನ ಡ್ರಾಪ್ ಮಾಡಿದ್ದೀನಿ. ಇವಾಗ ವೈಫ್ನ ಪಿಕ್ ಮಾಡಿ ಸ್ವಲ್ಪ ಚೂರು ಕೆಲಸ ಇದೆ, ಅದು ಮುಗಿಸಿ ಮನೆಗೆ ಹೋಗ್ತೀನಿ. ಸೊ ಮನೆಗೆ ಹೋಗುವಾಗ ಹೆಂಗೋ ಒಂದು 4-5 ಆಗುತ್ತೆ. RCB ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಮ್ಯಾಚ್ ಬೇರೆ, ಡಿಫೆಂಡಿಂಗ್ ಚಾಂಪಿಯನು ಹೌದು. ಸೊ ಫುಲ್ ಎನರ್ಜಿ, ಫುಲ್ ಟೀಮ್ ಎಂತೂಸಿಯಾಸ್ಟಿಕಲ್ಲಿ ಬರ್ತಾಯಿದ್ದೀವಿ. ನಮ್ಮ ಟೀಮಲ್ಲಿ ಸದ್ಯಕ್ಕೆ 2 ಮ್ಯಾಚಿಗೆ ನಮ್ಮ ಹ್ಯಾಸಲ್ ಗಾಡ್ ಇಲ್ಲ, ಪರವಾಗಿಲ್ಲ. ಹ್ಯಾಸಲ್ ಗಾಡ್ 2 ಮ್ಯಾಚಲ್ಲಿ ಸ್ವಲ್ಪ ಅದರ ಬದಲು ನಮ್ಮ ಮಂಗೇಶ್ ಅಂತ ಒಬ್ಬ ಪ್ಲೇಯರ್ ಬಂದಿದ್ದಾನೆ. ನೋಡೋಣ ಯಾವ ಥರ ಒಂದು ವರ್ಕೌಟ್ ಆಗುತ್ತೆ ಅಂತ ನಮ್ಮ ಟೀಮಲ್ಲಿ. ಹೋಪ್ಫುಲಿ ಎಲ್ಲನೂ ಕರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ವಿನ್ ಆಗಲಿ ಸೋಲಿ, ನಾವಂತೂ RCBನೇ. ಸೊ ನೀವು ಇದು ವಿಡಿಯೋ ನೋಡುವವರು ಯಾರಾದರೂ RCB ಇದ್ದರೆ ಕಮೆಂಟ್ ಮಾಡಿ. ಸೊ ಹಂಗೆ ಸಬ್ಸ್ಕ್ರೈಬು ಮಾಡಿ. ಮುಂದೆ ವೀಡಿಯೋಸಲ್ಲೆಲ್ಲ ಸಿಗೋಣ. ಸಾಗರ್ ಬಂದಿದ್ದೀವಿ. ಕೆಲಸ ಮುಗೀತು. ಸ್ವಲ್ಪ ಫುಲ್ ಅಂತ ಹಾಕಂಡ ಬಿಡು. ಊಟ ಮಾಡ್ತಾ ಇರುವಾಗಲೇ ಈ ಸೀವೇಜ್ದು ಗಾಡಿ ಬರಬೇಕಾ? ಬಂದಿವಾಗ 102.16 ಇದೆ. ನೀವು ಕಮೆಂಟ್ ಮಾಡಿ ಎಷ್ಟಿದೆ ನಿಮ್ಮ ಊರಲ್ಲಿ ಅಂತ. ಸೊ ಟಾಸ್ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಸೊ ಲೈವ್ ಅಂತೂ ಟಾಸ್ ನೋಡಲಿಕ್ಕಾಗಿಲ್ಲ, ಬಟ್ ಸೊ ಟಾಸ್ ನೋಡಿದ್ದೀವಿ. ರಜತ್ ಪಟಿದಾರ್ ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ಚೂಸ್ ಮಾಡಿದ್ದಾರೆ. ಸೊ ಇವಾಗಷ್ಟೇ ಸ್ಟಾರ್ಟ್ ಆಗ್ತಾ ಬಂತು ಮ್ಯಾಚ್. ಸೊ 11 ಫ್ರೆಂಡ್ಸ್ ಯಾರಿದ್ದಾರೆ ಲಾಸ್ಟ್ ಟೈಮ್ ತೀರಿಯೋದ್ರು, ಅವರಿಗೆಲ್ಲ ಸ್ವಲ್ಪ ಟ್ರಿಬ್ಯೂಟ್ ಎಲ್ಲ ಆಯಿತು. ಸೊ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಸಿ. ಹೋಪ್ಫುಲಿ ಸ್ಕ್ವಾಡಲ್ಲಿ ಸ್ವಲ್ಪ ನೋಡೋಣ. ಅಭಿನಂದನ್ ಮತ್ತು ಜಾಕಬ್ ಡಫಿಯನ್ ಹಾಕಿದ್ದಾರೆ. ಹೋಪ್ಫುಲಿ ಇಟ್ ವಿಲ್ ಸಿ ದ ಗುಡ್ ರಿಸಲ್ಟ್ ಅಂತ ಭಾವಿಸ್ತಾ ಇದ್ದೀನಿ. ಲೆಟ್ಸ್ ಸಿ. ಕೀಪರ್ ಕಾನ್ಫಿಡೆಂಟ್ ಇದ್ದಾನೆ. ಜಿತೇಶ್ ಅವ್ನು ಕೇಳಿಸ್ಲಿಕ್ಕೆ ಇರಲಿಲ್ಲ. ಮೋಸ್ಟ್ಲಿ ಕೀಪರ್ ಕೇಳಿಸಿರುತ್ತೆ, ಅದಕ್ಕೆ ಅವ್ನು ರಿವ್ಯೂ ತೆಗಲಿಕ್ಕೆ ಕ್ಯಾಪ್ಟನ್ ಗೇಲಿರ್ತಾನೆ. ಸೊ ನೋಡೋಣ. ಹೋಪ್ಫುಲಿ 2 ಸೆಕೆಂಡ್ ಇರುವಾಗ ತೆಗೆದಿದ್ದಾರೆ. ವಿಕೆಟ್ ಬೀಳುತ್ತಾ ಇಲ್ವಾ ಅಂತ. ಅಲ್ಟ್ರೈಡ್ಸ್ ಚೆಕ್ ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ. ಸ್ವಲ್ಪ ಕಾನ್ಫಿಡೆಂಟ್ ಮಾಡಿದ್ನು, ಬಟ್ ಇಟ್ಸ್ ಓಕೆ. ಡಫಿ ಗೈಸ್, ಒಂದು ವಿಕೆಟ್ ಡೌನ್. 1 ವಿಕೆಟ್ ಡೌನ್. Once again, took wicket off. ವಿಕೆಟ್ ಆಫ್. ಪುನಃ ಇನ್ನೊಂದು ಜಾಕಬ್ ಡಫಿಗೇನೆ ಸೆಕೆಂಡ್ ಟೈಮ್ ವರ್ಲ್ಡ್ ಕಪ್ ಅಲ್ಲಿ ತೆಗೆದಿದ್ದಾನೆ. ಆ್ಯಂಡ್ ಒನ್ಸ್ ಅಗೇನ್ ಡಫಿ ಡಿಡ್ ಇಟ್.
ಹೌದು ಗೈಸ್, ಅವನು ಅಭಿಷೇಕ್ ಹೇಳ್ತಾ ಇದ್ದ ರವಿ ಸೆಡ್ ಲೈಕ್ಸ್ ಬ್ಯಾಟ್ಸ್ ಅಗೇನ್ಸ್ಟ್ RCB ಅಂತೆ. ನೋಡ್ದೆ ಔಟ್ ಆಗಿ ಹೋಗ್ತಾ ಇದ್ದಾನೆ. He loves, that's why he got out. Oh, next time better luck next. Abhinandan ಎರಡನೇ ಡೆಬ್ಯೂ ಪ್ಲೇಯರ್ ವಿಕೆಟ್ ತೆಗಿತಾ ಇರೋದು. ಫಸ್ಟ್ ಜೇಕಬ್ ಡಫಿ 2 ವಿಕೆಟ್ ತೆಗ್ದ, ಇವಾಗ ಅಭಿನಂದನ್ ಡಫಿನಿ. ಸೊ 3 ವಿಕೆಟ್ ಡಫಿ ತೆಗ್ದ. ಬ್ರೋ ಹ್ಯಾಸಲ್ವುಡ್, ಯುವರ್ ಜಾಬ್ ಈಸ್ ಇನ್ ಸ್ಟೇಕ್. ಹ್ಯಾಸಲ್ವುಡ್ ನೋಡ್ತಾ ಇರ್ಬೋದು, ನನ್ನ ರಿಪ್ಲೇಸ್ಮೆಂಟ್ ಜನ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಎನಿಸ್ತಾ ಇರಬೇಕು, ಭಯ ಹುಡ್ಸಿರ್ಬೇಕು. ಬಟ್ ಆಗಲ್ಲ ಗೈಸ್, ಅವ್ರದ್ದು ಹ್ಯಾಸಲ್ವುಡ್ದು ಲೆವೆಲೇ ಬೇರೆ ಇದೆ, ಎಕ್ಸ್ಪೀರಿಯನ್ಸ್ ಅಲ್ಲ. But Jacob Duffy, you are doing well. Four. Wow, fielding, what a fielding guys, what a fielding. Power play ಮುಗಿತು, 49 ಹೊಡೆದಿದ್ದಾರೆ. 6th over 7th over ಪುನಃ ಡೆಫಿಗೆ ಕೊಟ್ಟಿದ್ದಾರೆ ಗೈಸ್. ಅದು ಅದೆಲ್ಲೋ ತಾಗಿರುತ್ತೆ, ಅಷ್ಟು ಕ್ಲೋಸ್ ಇದ್ದಾನೆ. ಟಾಪ್ ಆ್ಯಂಗಲ್, ಸೈಡ್ ಆ್ಯಂಗಲ್, ಫ್ರಂಟ್ ಆ್ಯಂಗಲ್ ಫುಲ್ ಚೆಕ್ ಮಾಡ್ತಾ ಇದ್ದಾರೆ. ಈ ಥರನೇ ಒಂದು ಕ್ಯಾಚ್ ಹಿಡ್ದಿದ್ದಾನೆ ಪಂಜಾಬ್ ಎದುರು ಲಾಸ್ಟ್ ಫೈನಲ್ ಮ್ಯಾಚಲ್ಲಿ. ಪ್ರಿಯಾಂಶು ವಿಕೆಟ್ ತೆಗೆದಿದ್ದಾನೆ. ಸೊ ಇವಾಗ ಕ್ಲಾಸನ್ ವಿಕೆಟು ಮೋಸ್ಟ್ಲಿ ಬೀಳುತ್ತೆ ಇವಾಗ. ಹೆವಿ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದಾರೆ ಇವರಿಬ್ರು, ಕ್ಲಾಸನ್ ಆ್ಯಂಡ್ ಕಿಶನ್. ವಿಕೆಟ್ ಬಿದ್ದರೆ ಸ್ವಲ್ಪ ಬ್ರೇಕ್ ಆಗ್ಬೋದು. ಔಟ್ ಪಾರ್ಟ್ನರ್ಶಿಪ್ ಬ್ರೇಕ್ ಆಯಿತು. ಫೈನಲಿ ಪಾರ್ಟ್ನರ್ಶಿಪ್ ಬ್ರೇಕ್ ಆಯಿತು. ಸೊ ಇವಾಗ ಕಿಶನ್ ಇದ್ದಾನೆ, ಅವನಂತೂ 72 ಹೊಡೆದಿದ್ದಾನೆ. ಅವನೊಂದು ವಿಕೆಟ್ ಬಿದ್ದರೆ ಆಲ್ಮೋಸ್ಟ್ 200 ಕೆಳಗೆ ಟಾರ್ಗೆಟ್ ಇರ್ಬೋದು. ಕೊಹ್ಲಿ ವಿಕೆಟ್ 200 ಪ್ಲಸ್ ಹೋಯ್ತು ಟಾರ್ಗೆಟ್. ಸೊ 202 ಇಸ್ ಅ ಟಾರ್ಗೆಟ್ ಫಾರ್ RCB. 202 ಇಸ್ ಅ ಟಾರ್ಗೆಟ್. ನೋಡೋಣ ಏನಾಗುತ್ತೆ ಅಂತ. ಹೋಪ್ಫುಲಿ ನಮ್ಮಲ್ಲೂ ಇದ್ದಾರೆ ಬ್ಯಾಟ್ಸ್ಮನ್ ಎಲ್ಲ, ಹೊಡಿಬಹುದು ಅಂತ ಅನ್ಸುತ್ತೆ. ಲೆಟ್ಸ್ ಸಿ ಗೈಸ್, ಶಾರ್ಟ್ ಬ್ರೇಕ್ ನಂತರ RCB ಇನ್ನಿಂಗ್ ಸ್ಟಾರ್ಟ್ ಆಯಿತು. 202 ಆಗಬೇಕು 20 ಓವರಲ್ಲಿ. ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಅವರು ಇವಾಗ ಕ್ರೀಸಲ್ಲಿದ್ದಾರೆ. 1 ವಿಕೆಟ್ ಡೌನ್. ಓಕೆ 6 ಗೈಸ್. ಪಡಿಕಲ್ ಬಂದಾಗಲೇ ಒಂದು ಹೊಡಿತಾ 6. ಫೈನಲಿ ಕೊಹ್ಲಿ ಕ್ರೀಸ್ ಬಂದಿದ್ದಾರೆ. ಸ್ಟ್ರೈಕಲ್ಲಿ ಕೊಹ್ಲಿ ಇರೋದು ಆಫ್ಟರ್ 1 year. ಅವ್ರನ್ನ ಸ್ಟ್ರೈಕಲ್ಲಿ ನೋಡ್ತಾ ಇರೋದು, ಪಿಚ್ಚಲ್ಲಿ ಗ್ರೌಂಡಲ್ಲೇ ನೋಡ್ತಾ ಇರೋದು, ಆಡ್ತಾ ಇರೋದು ಇದು. ಸೊ ಫಸ್ಟ್ ಮ್ಯಾಚ್ ಫಾರ್ ದಿ ಇನ್ನಿಂಗ್ಸ್. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಕೊಹ್ಲಿ ಒಂದು ನಿಂತಾಡಬೇಕು. 9 for 1. ಕೊಹ್ಲಿ ಇಸ್ ಆನ್ ಸ್ಟ್ರೈಕ್. ಹೆವಿ ಸೂಪರ್ ಆಗಿ ಆಡ್ತಾ ಇದ್ದಾರೆ ಕೊಹ್ಲಿ ಅಂತೂ. 89 for 1, 6.5 overs. RCB ವಾಸ್ ಆನ್ ಫಾರ್ಮ್. ಬಟ್ ಹೋಪ್ಫುಲಿ ಇದೇ ಸ್ಟ್ರೀಕಲ್ಲಿ ಕಂಟಿನ್ಯೂ ಮಾಡ್ತಾರೆ ಬಿಡಿ. ಮಾಡ್ಬೋದು, ಹೋಪ್ಫುಲಿ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೀವೇನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಲ್ಲ ವ್ಲಾಗ್ ಬರ್ತಾ ಇರುತ್ತೆ. RCB ಎಸ್ಪೆಷಲ್ RCB ಮ್ಯಾಚ್ ಇರೋದು. ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಕಮೆಂಟಿಂಗ್ ಪ್ಲೀಸ್. ನೋಡಿ ಯಾರು ಬೌಲಿಂಗ್ ಮಾಡ್ತಾ ಇರೋದು, ಹರ್ಷಲ್ ಪಟೇಲ್. ಒನ್ ಟೈಮ್ ಆಫ್ ಪರ್ಪಲ್ ಪಟೇಲ್ ಅಂತ ಹೇಳ್ತಾ ಇದ್ವಿ ನಾವು ನಮ್ಮ RCBಯಲ್ಲಿ. 5 ಎಲ್ಲ ತೆಗೆದಿದ್ದಾರೆ ಮುಂಬೈ ಇಂಡಿಯನ್ಸ್ ಎದುರು. 2021 ಇರಬೇಕು. ಸೊ 5 ಎಲ್ಲ ತೆಗೆದಿದ್ದಾರೆ. ಆ್ಯಂಡ್ ಈ ವಾಸ್ ಅ ಪರ್ಪಲ್ ಪಟೇಲ್, ಕಾಲ್ಡ್ ಎಸ್ ಅ ಪರ್ಪಲ್ ಪಟೇಲ್ ಅಂತ. ಸೊ ಬೇಜಾರಾಗತ್ತೆ. ಇವಾಗ ನಮ್ಮ ಅಪೋನೆಂಟಲ್ಲಿ ಆಟ ಆಡ್ತಾ ಇದ್ದಾರೆ. ಫೈನ್, ಹೊಡ್ಲಿ ಇವನವರು ಹೊಡ್ಲಿ. ನಮ್ಗೆ RCB ಮೇನ್. Klassen, you beauty.
ಕೊಹ್ಲಿ ಬ್ರೋ, ಕೊಹ್ಲಿದು ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ ಕ್ಲಾಸನ್. ವಿ ಲವ್ ಯು ಕ್ಲಾಸನ್, ವಿ ಲವ್ ಯು, ವಿ ಲವ್ ಯು. ಅಯ್ಯೋ ಬ್ಯಾಡ್ ಲಕ್. ಆಡ್ತಾ ಇದ್ದಾರೆ ಪಡಿಕ್ಸ್ ಅಲ್ಲಿ. ಎಲ್ಲಿ ನೋಡಿದ್ರು ಹೊಡಿತಾ ಇದ್ದಾರೆ, ಆ ಕಡೆ ಈ ಕಡೆ ನೋಡಿ. ಸಿಕ್ಸ್ ಇವಾಗ ಎಷ್ಟು ಮಾಡಿದ್ದಾರೆ? 61 for 25 ಬಾಲ್, 110 ರನ್. ಆಯ್ತು ಗೈಸ್, ಇನ್ನೊಂದು 93 ಆಗಬೇಕು, 69 ಬಾಲ್ ಹೋಪ್ಫುಲಿ. ವಾವ್, ಇನ್ನೇನು ಮೊಬೈಲಲ್ಲಿ ರೆಸ್ಯೂಮ್ ಮಾಡಬೇಕು ಅಂತ ಇದ್ದೀನಿ. ಕ್ಯಾಚ್. ಓ, ಔಟ್ ಆಗೋದ್ರು. ರಜತ್ತುನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೂಪರ್ 6. ವಾಟ್ ಅ 6, ವಾಟ್ ಅ ಪ್ಲೇಯರ್. ಸ್ಪಿನ್ನರ್ ಸಿಕ್ಕರೆ ಅಂತೂ ಹೊಡಿಯುವುದೇ ನಮ್ಮ ರಜತ್ ಪಟಿದಾರ್ ಅಂತೂ. ಗೈಸ್, ರಜತ್ ಪಟಿದಾರ್ ಅಂತೂ ಆಡ್ತಾ ಇದ್ದಾರೆ, ಹೆವಿ ಆಡ್ತಾ ಇದ್ದಾರೆ. 30 ರನ್ಸ್, 31 ಆಗಿದೆ 11 ಬಾಲ್ಸ್ ಅಲ್ಲಿ. ಏನ್ ಶಾಟ್ ಬ್ರೋ, ಸೂಪರ್ ಮ್ಯಾಚ್. 160 for 2 ಆಗಿದೆ. 12 ಓವರ್ ಕ್ಲೋಸ್ ಆಗ್ತಾ ಬಂದಿದೆ. ಬಟ್ ಹೋಪ್ಫುಲಿ ಗೇಮ್ ಅಂತೂ ಗೈಸ್, RCB ಯಾವ ಫಾರ್ಮ್ ಅಲ್ಲಿ ಲಾಸ್ಟ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಬಿಟ್ಟೋಗಿದ್ದಾರೆ, ಅದೇ ಫಾರ್ಮ್ ಅಲ್ಲಿ ಬಂದಿದ್ದಾರೆ. ನೋಡಿ 50 ಇನ್ನೊಂದು ಪಾರ್ಟ್ನರ್ಶಿಪ್ ಆಗ್ತಾ ಇದೆ. 160 for 2 ಈ ಕಡೆ. ಲಾಸ್ಟ್ ಬಾಲ್ ಎಷ್ಟು ಎಕ್ಸ್ಟ್ರಾಸ್ ಆಗ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಈ ಓವರ್ಸಲ್ಲಿ 3 ಎಕ್ಸ್ಟ್ರಾಸ್ ಕೊಟ್ಟಿದ್ದಾನೆ. ಔಟ್ ಗೈಸ್. ರಜತ್ ಪಟೇಲ್ ಔಟ್ ಆದ್ರು. ಬಟ್ ಫೈನ್, 39 ಏನಾಗಬೇಕಷ್ಟೇ. ಇನ್ಯಾರು ಬರುವುದು? ಜಿತೇಶ್ ಶರ್ಮಾನ. ಯಾರು ಬೇಕಾದ್ರೂ ಬರಲಿ, ನಮ್ಮ ಕೊಹ್ಲಿ ಅಂತೂ ಹಾಫ್ ಸೆಂಚುರಿ ಆಗಲೇಬೇಕು. 5 more runs ಬೇಕಾಗಿರೋದು ಕೊಹ್ಲಿಗೆ. ಹೋಪ್ಫುಲಿ ಮಾಡ್ತಾನೆ ನಮ್ಮ ಕೊಹ್ಲಿ ಅವರು. ಲೆಟ್ಸ್ ಸಿ. ಬಂದ ಹೋದ ಗೈಸ್ ಜಿತೇಶ್ ಅನ್ನ ಬಂದ ಹೋದ. ಏನ್ ಜಿತೇಶ್, ಏನ್ ಈ ತರ ಆದದ್ದು? 39 ಬಾಕಿ ಇರೋದು ಬ್ರೋ, ಮಾಡ್ಕೊಂಡು ಹೋಗಿ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿತ್ತು. 4 ವಿಕೆಟ್ಸ್ ಡೌನ್. 49 ಕೊಹ್ಲಿ 49 ಅಲ್ಲಿದ್ದಾರೆ. ಒನ್ ಮೋರ್ ರನ್ ಫಾರ್ ಹಾಫ್ ಸೆಂಚುರಿ ಗೈಸ್. 1 more run. ಕೊಹ್ಲಿದು 1 run is important for us. ಓ ಕೊಹ್ಲಿ ಹಾಫ್ ಸೆಂಚುರಿ. 54 ವಿರಾಟ್ ಕೊಹ್ಲಿ. ಕೊಹ್ಲಿ ಅನ್ನ ಕ್ರೀಸ್ ಅಲ್ಲಿದ್ದಾನೆ. ಅಯ್ಯೋ, ಫುಲ್ ಆಫ್ ಸೈಡ್ ಬಂದ್ಬಿಟ್ಟು. ಏನೋ ಒಂದು ಪ್ಲಾನ್ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಬಂದ, ಬಟ್ ಆಗ್ಲಿಲ್ಲ. ಅವನು ಆಫ್ಗೆನೆ ಬಾಲ್ ಹಾಕ್ಬಿಟ್ಟ. ಸೊ ಫೈನ್. 17 ಆಫ್ 30 ಬಾಲ್ಸ್ ಅಲ್ಲಿ. What a match, Kohli. You beauty. First match of the season. We won, defending champion, own match, first match. Guys, super match. We won by 4-6 wickets and it will fetch us a good run rate as well ಅಂತ ಭಾವಿಸ್ತೀನಿ. Hopefully run rate ಬೆಟರ್ ಆಗುತ್ತೆ. 15 overs ಅಲ್ಲಿ ಮುಗಿಸಿದ್ದೀವಿ. ಇನ್ನೂ 4 overs ಇದೆ. ಆರಾಮಾಗಿ ಮುಗಿಸ್ಬೋದು. ಆ್ಯಂಡ್ ಸನ್ರೈಸರ್ಸ್ ಟ್ಯಾಗ್ ಲೈನ್ ಬೇರೆ ಇತ್ತು, 300 ಮಾಡ್ತೀವಿ ಅಂತ. 300 ಫಸ್ಟ್ 200 ಹೊಡೀರಿ, ಅದು ಚಿನ್ನಸ್ವಾಮಿಲಿ ಫಸ್ಟ್ ಅದು ಹೊಡೀರಿ, ಮತ್ತೆ ನೋಡೋಣ 300 400 ಅಂತಲ್ಲ, ಬಾಯಲ್ಲಿ ಮಾತ್ರ. ಬಟ್ RCB ಪ್ಲೇಡ್ ವೆಲ್ ಗೈಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿ, ಇವಾಗಲೇ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನೆಕ್ಸ್ಟ್ RCB ವಿಡಿಯೋ ಬಂದುಬಿಟ್ಟು ಅಗೇನ್ಸ್ಟ್ CSK. ಸಖತ್ತಾಗಿ ಹೆವಿ ಇರುತ್ತೆ ಆ ಮ್ಯಾಚ್ ಅಂತೂ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಫಾಲೋ ಮಾಡಿ, ಟ್ಯಾಗ್ ಮಾಡಿರ್ತೀನಿ. ಸಿಗೋಣ, ಬಾಯ್.